ಜೈ ಹಿಂದ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಮ್ಮ ಸ್ನೇಹಜೀವಿ ಅಕಾಡೆಮಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ನಿನ್ನೆ ಒಂದು ಹುಡುಗರು ಕಳಿಸಿರ್ತಕ್ಕಂತಹ ಪ್ರಶ್ನೆಗಳನ್ನು ಬಿಡಿಸಿದ್ದೆ. ಅದರೊಳಗೆ ಏನಿತ್ತು, ಒಂದು ಪ್ರಶ್ನೆಯನ್ನು ನಾನು ಶೋ ಮಾಡಿದಾಗ ವರ್ಗೀಕರಣ ಸಂಬಂಧಪಟ್ಟಿದ್ದೆ. ಸರ್, ಈ ಥರ ಪ್ರಶ್ನೆ ಹೇಳಿಲ್ಲ ಅಂತ ಹೇಳಿಂದ ಆ ವರ್ಗೀಕರಣ ಅಂದರೆ ಏನು, ವರ್ಗೀಕರಣ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದು ಅಧ್ಯಾಯ 10 ವರ್ಗೀಕರಣಗಳು. ಸೊ ವರ್ಗೀಕರಣ ಅಂದರೆ ಏನು, ಯಾವ ರೀತಿ, ಅದರ ಅರ್ಥ ಏನೈತಿ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಸೊ ನಾನು ಕೊಡುವಂತಹ ಕ್ಲಾಸ್ಗಳು ನಿಮಗೆ ಯೂಸ್ ಆಗತ್ತಿದ್ರೆ ಹಂಗೆ ನಮ್ಮ ಸ್ನೇಹಜೀವಿ ಅಕಾಡೆಮಿದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡ್ತಾ ಬರ್ರಿ. ಕ್ಲಾಸನ್ನು ಎಲ್ಲನೂ ಹಿಂದ್ಗಡೆ ಹೇಳ್ತಕ್ಕಂಥ ಕ್ಲಾಸ್ಗಳನ್ನ ಎಲ್ಲನೂ ಕೇಳ್ರಿ ಚೋಲ್ತಂಗೆ. ಅಂದ್ರೆ ಈಗ ನಡೆಯುವಂಥ ಕ್ಲಾಸ್ಗಳು ನಿಮ್ಗೆ ಅರ್ಥ ಆಗ್ತಾವ. ಇರ್ಲಿಕ್ಕಂದ್ರೆ ನೀವು ನಡಬಾರ್ಕಿನ ಕ್ಲಾಸ್ಗಳನ್ನು ಕೇಳಾಕತ್ರಿ ಅಂದ್ರೆ ಅರ್ಥ ಆಗೋದಿಲ್ಲ. ಓಕೆ, ವರ್ಗೀಕರಣಗಳು. ಸೊ ವರ್ಗೀಕರಣ ಅಂದ್ರೆ ಏನು, ಅದರ ಅರ್ಥ ನೋಡ್ಕೊಳ್ರಿ. ಸೊ ವರ್ಗೀಕರಣದ ಅರ್ಥ ಏನೈತಂದ್ರೆ ಇಲ್ಲಿ ಏನೂ ಇಲ್ಲ, ಸಿಂಪಲ್ ಆಗೈತಿ. ಇದು ಸುಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಂದ್ರೆ ಈಗ ಹುಡುಗರು ಅಂದ್ರೆ ಈಗ ನಾರ್ಮಲ್ ಆಗಿ ಬೇಸಿಕ್ ಅನ್ನ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಇದ್ರ ಕ್ಲಾಸ್ ಮಾಡಕತ್ತೀನಿ. ಇದನ್ನ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ನಾನು. ಯಾರು ಕೋಡಿಂಗ್ ಡಿಕೋಡಿಂಗ ಸಾಮ್ಯತೆಗಳನ್ನ ಅರ್ಥ ಮಾಡ್ಕೊಂಡಿರ್ತೀರಿ ಅವ್ರಿಗೆ ಏನೈತಿ ಆರಾಮಾಗಿ ಅರ್ಥ ಆಗಿರ್ತೈತಿ. ಇದು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇರ್ತಾವ, ಭಾಳ ಈಜಿ ಇರ್ತೈತಿ, ಬರೀ ಕಂಡು ಹಿಡಿದಿರ್ತೈತೆ. ಸೊ ಅರ್ಥ ಏನಂತ ನೋಡ್ಕೊಳ್ರಿ. ಇಲ್ಲಿ ವರ್ಗೀಕರಣ ಎಂದರೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ, ಅಂದ್ರೆ ಇಲ್ಲೇನ ಪ್ರಶ್ನೆ ಕೊಟ್ಟಿರಂಗಿಲ್ಲ, 4 ಆಯ್ಕೆಗಳನ್ನು ಕೊಟ್ಟಿರ್ತಾನ. ಒಂದನ್ನು ಹೊರತುಪಡಿಸಿ ಉಳಿದ ಆಯ್ಕೆಗಳು ಒಂದಕ್ಕೊಂದು ಸಂಬಂಧವಿರುತ್ತವೆ. ಅಂದ್ರೆ ಏನ್ ಹೇಳ್ತಾನಂತಂದ್ರೆ, ಈಗ 4 ಆಪ್ಷನ್ಸ್ದೊಳಗ 3 ಸಂಬಂಧವನ್ನು ಹೊಂದಿರ್ತಾವ, ಅಂದ್ರೆ ಲಿಂಕ್ ಹೊಂದಿರ್ತಾವ ಒಂದಕ್ಕೊಂದು. ಸೊ ಲಿಂಕ್ ಇರ್ತೈತಿ, ಆದ್ರೆ ಒಂದು ಮಾತ್ರ ಏನೈತಿಲ್ಲ ಅದ್ರೊಳಗೆ ತಪ್ಪಾಗಿರ್ತೈತಿ. ಸೊ ತಪ್ಪಾಗಿರುವಂತಹ ಆಯ್ಕೆಯನ್ನ ಇಲ್ಲಿ ನಾವು ಆರಿಸ್ಬೇಕಾಗತ್ತೆ. ಇದ್ರೊಳಗೆ ಎಷ್ಟು ಪ್ರಕಾರ ಬರ್ತಾವಂದ್ರೆ, ಸೊ 3 ಅಂದ್ರೆ ಯಾವ್ಯಾವ ರೀತಿ ಪ್ರಕಾರಗಳಂದ್ರೆ ನಾನು ಸಿಂಪಲ್ ಆಗಿ ತಿಳಿಸು ಸರ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಯಾವ ಥರ ಅಂದ್ರೆ ಶಬ್ದಗಳ ವರ್ಗೀಕರಣ. ಅಂದ್ರೆ ಶಬ್ದಗಳನ್ನ ಕೊಟ್ಟಿರ್ತಾರೋ ಏನೇನಂದ್ರೆ, ಈಗ ಸದ್ಯಕ್ಕೆ ಒಂದೊಂದು ಬಿಜಾಪುರ ಬೆಳಗಾವಿ ಹಂಗಂದ್ರೆ ಚಿಕ್ಕೋಡಿ. ಸೊ ನೆಕ್ಸ್ಟ್ ಏನು ಕೊಡ್ತಾನಂದ್ರೆ ಮಿರಜ್ ಅಂತ ಕೊಡ್ತಾನೆ. ಸೊ ಇಲ್ಲಿ ಏನತ್ತಂದ್ರೆ 1ನೇ ಆಪ್ಷನ್ನು, ಸೊ 2ನೇ ಆಪ್ಷನ್ ಬೆಳಗಾವಿ ಕೊಟ್ಟನು, 3ನೇ ಆಪ್ಷನ್ ಕೊಟ್ಟನು, 4ನೇ ಆಪ್ಷನ್ ಕೊಟ್ಟನು. ಸೊ ಇದೇ ಥರ ಏನೈತಿ ಇಲ್ಲಿಕಂದ್ರೆ ಇದನ್ನು ಮಂಗಳೂರು ಅಂತ ಕೊಡ್ಬೋದು. ಸೊ ಮಂಗಳೂರು ಅಂತ ತಿಳ್ಕೊರಿ, ಇದನ್ನು ಮಂಗಳೂರು ಅಂತ ತಿಳ್ಕೊರಿ, ಮಂಗಳೂರು ಅಂದಾಗ ಏನತ್ತಿಲ್ಲ. ಸೊ ಚಿಕ್ಕೋಡಿ ಅನ್ನೋದು ಇಲ್ಲಿ ಆಯ್ಕೆ ತಪ್ಪಾಗಿರ್ತೈತಿ ಅಂದಲ್ಲ. ಏನು ನೋಡ್ರಿ, ಬಿಜಾಪುರ ಜಿಲ್ಲೆ ಐತಿ, ಬೆಳಗಾವಿ ಜಿಲ್ಲೆ ಐತಿ, ಮಂಗಳೂರು ಜಿಲ್ಲೆ ಐತಿ, ಚಿಕ್ಕೋಡಿ ಅನ್ನೋದು ಜಿಲ್ಲೆ ಇಲ್ಲ, ಇದು ತಾಲೂಕು ಐತಿ. ಅಂದಾಗ ಏನದಿಲ್ಲ ಇದು ಸರಿಯಾದ ಉತ್ತರ. ಅಂದ್ರೆ ಇದನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಇದ್ಯಾವುದು ಶಬ್ದಗಳ ಒಳಗ. ಇನ್ನು ಅಕ್ಷರಗಳ ಒಳಗ. ಸೊ ಅಕ್ಷರಗಳಂದ್ರೆ ABCD ಅಕ್ಷರಗಳು ಇರ್ತಾವೆ. ಅಂದ್ರೆ ಈಗ ಸದ್ಯ ABCC ಅಂತ ಕೊಟ್ಟಿರ್ತಾನ. ಈ ಥರ ಒಂದು ಫಸ್ಟ್ನೇ ಆಪ್ಷನು, 2ನೇದೇನೈತಿ CD ಅಂತ ಹೇಳಿ ಕೊಡ್ತಾನ, 3ನೇ ಆಪ್ಷನ್ DF ಅಂತ ಕೊಡ್ತಾನು, 4ನೇ ಆಪ್ಷನ್ FH ಅಂತ ಕೊಡ್ತಾನ. ಓಕೆ, ಸೊ ಅಂದಾಗ ಏನೈತಿ ಇಲ್ಲಿ ನೋಡ್ಕೊಡ್ರಿ, ಸಂಬಂಧ ಹೆಂಗೈತಿ. A ಅಂದ್ರೆ B1 ಬಿಟ್ಟಾನ, ಸೊ +2 ಮಾಡ್ಯಾನ. ಓಕೆ, C ಅಂದ್ರ ಬಳಕ C ದಿಂತ್ರ D +1 ಮಾಡ್ಯಾನ. ಓಕೆ, D ದಿಂತ್ರ F, EF, ಸೊ 2 ಮಾಡ್ಯಾನ ಪ್ಲಸ್. ಸೊ F ದಿಂತ್ರ H, ಇಲ್ಲಿ ಕೂಡ 2 ಮಾಡಿದಾನ. ಅಂದಾಗ ಏನೈತಿ ಆನ್ಸರ್ CD ಅಂತ ಆಗುತ್ತೆ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸಂಖ್ಯೆಗಳ ಸರಣಿಗಳಂತ ಸಂಖ್ಯೆಗಳ ಸರಣಿ ಏನು ಮಾಡ್ತಾನು, 2 ವರ್ಗ 4 1ನೇ ಆಪ್ಷನ್. ಸೊ 2ನೇ ಆಪ್ಷನ್ ಏನು ಮಾಡಿರ್ತಾನು, 3 ವರ್ಗ 9, 4ನೇ ಆಪ್ಷನ್ ಯಾವುದು, 3ನೇ ಆಪ್ಷನ್ ಏನು ಕೊಡ್ತಾನು, 4 ವರ್ಗ 16 ಅಂತ ಕೊಟ್ಟಿರ್ತಾನು. 4ನೇ ಆಪ್ಷನ್ ಏನು ಮಾಡ್ತಾನಂತಂದ್ರೆ ಇಲ್ಲಿ ಏನು ಮಾಡ್ತಾನು, 18 ಅಂತ ಕೊಡ್ಬೋದು. ಈ ಕೊಟ್ಟಾಗ ಇಲ್ಲಿ ಏನೈತಿ ಇವೆಲ್ಲನೂ ವರ್ಗ ಸಂಖ್ಯೆಗಳದಾವ. ಅಂದಾಗ ಏನೈತಿಲ್ಲ ಇದು 18 ವರ್ಗ ಸಂಖ್ಯೆ ಅಲ್ಲ, ಇದು ಸರಿಯಾದ ಉತ್ತರ. ಈ ಥರ ಪ್ರಶ್ನೆ ಕೇಳ್ತಿರ್ತಾನೆ ನಾವು. ಯಾವ ಥರ ಪ್ರಶ್ನೆ ಬರ್ತಾವ ಅಂತ ಸ್ಪೀಡಾಗಿ ಹೇಳಕತ್ತೀನಿ. ಅಂದ್ರೆ ಇದ್ರ ಟಾಪಿಕ್ ಅಷ್ಟೊಂದು ಇದನ್ನಿಲ್ಲ ಅಂದ ಬಳಕ ಈ ಥರ ಪ್ರಶ್ನೆಗಳು ಬರ್ತಾವ, ಕಂಪಲ್ಸರಿ SSC ಡಿಪಾರ್ಟ್ಮೆಂಟ್ನಾಗ ಬರ್ತಾವ. ಅದಕ್ಕಾಗಿ ಏನತ್ತಿಲ್ಲ ನಿಮ್ಗೆ ಹೇಳಕತ್ತಿದ್ದ ನಾನು. ಇಲ್ಲಿ ಉದಾಹರಣೆ ನೋಡ್ಕೊಳ್ರಿ. ಉದಾಹರಣೆ ಏನಂತಂದ್ರೆ ಇಲ್ಲಿ ಇದು ನೋಡ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಪದಗಳದಿದೆ. ಸೊ ಪದಗಳ ವರ್ಗೀಕರಣ ಐತಿ. ಮುಂಬೈ ಐತಿ 1ನೇದು, ಸೊ 2ನೇದು ಕೊಚ್ಚಿ ಐತಿ, 3ನೇದು ಕಂಡ್ಲ ಐತಿ, 4ನೇದು ಮೈಸೂರು ಐತಿ. ಸೊ ಅಂದಾಗ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ, ಸೊ ಆನ್ಸರ್ ಮೈಸೂರು ಆಗುತ್ತೆ. ಯಾಕಂದ್ರೆ ಇಲ್ಲಿ ವರ್ಗೀಕರಣ ಒಂದಕ್ಕೊಂದು ಇವು ಸಂಬಂಧಗಳದಾವೆ. ಎಲ್ಲಾನು ಏನೈತಿಲ್ಲ, ಸೊ ಇವು ಬಂದರುಗಳ ನಗರಗಳಿವು. ಯಾವುದು ಮುಂಬೈ, ಕಾಂಡ್ಲಾ, ಕೊಚ್ಚಿ. ಮೈಸೂರು ಅನ್ನೋದು ಅಲ್ಲ. ಅಂದಾಗ ಏನೈತಿಲ್ಲ ಇದು ಟಿಕ್ ಮಾಡ್ಬೇಕು. ಡೈರೆಕ್ಟಾಗಿ ಪ್ರಶ್ನೆ ಅಂದ್ರೆ 4 ಈಗ ಆಪ್ಷನ್ ಕ್ವಶನ್ ಯಾವ ಥರ
ಕೇಳ್ತಾ ಅಂತೀವಿ. ಅಂದರೆ SSC ಡಿಪಾರ್ಟ್ಮೆಂಟ್ದೊಳಗೆ ಕೇಳಿರ್ತಕ್ಕಂಥ 2021 ಮತ್ತು 22ರಲ್ಲಿ ಮತ್ತು ಕೇಳಿರ್ತಕ್ಕಂಥ ಪ್ರಶ್ನೆಗಳದಾವ. ಅದು ನಿಮಗೆ ಶೋ ಮಾಡ್ತೀನಿ, ಅದನ್ನ ನೋಡುವಂತ್ರಿ. ಇಲ್ಲಿ ನೋಡ್ಕೊಳ್ರಿ, ಇದು ಯಾವ ಥರ ಐತಿ ನೋಡ್ರಿ, ಒಂದಕ್ಕೊಂದು ಸಂಬಂಧ ಐತಿ. SQRS ಅಂದ್ರೆ ಹಿಂದ್ಗಡೆ ಹೋಗೈತೆ. ಅಂದ್ರೆ ಈ ಕಡೆ ನೋಡ್ಕೊಳ್ರಿ, MNO, ಸೊ +1 ಅಂದ್ರೆ ಈಚೆ ಕಡೆ ಹಿಂದೆ ಹೊಂಟಿದ್ರೆ -1 ತಿಳ್ಕೊರಿ. PQ, ಸೊ -2, RS -2 ಐತಿ. ಓಕೆ, S ಐತಿ, TU ಅಂದ್ರೆ -1, PW ಅಂದ್ರೆ -1, XY -1. ಅದೇ ಥರ ಇದೈತೆ ನೋಡ್ರಿ, Y ದಿಂತ್ರ 1 ಬಿಟ್ಟನ Z, ಸೊ Z ಇಂತ್ರ ಹಿಂದ್ಗಡೆ A ಬರುತ್ತೆ. ಸೊ ಇಲ್ಲಿ ಕೂಡ ಮೈನಸ್, A ದಿಂತ್ರ 1 ಬಿಟ್ಟ B ಬಿಟ್ಟ C ಬರ್ದಾನ, D ಬಿಟ್ಟ E ಬರ್ದಾನ, ಅಂದ್ರೆ ಒಂದೊಂದು ಮೈನಸ್ ಮಾಡ್ಯಾನ. ಸೊ ಇದು KL ಬರುತ್ತೆ ಅದ. ಸೊ ಇಲ್ಲಿ ಏನು ಮಾಡ್ಯಾನ, ಒಂದೊಂದು ಪೂರ ಮೈನಸ್ ಏನೈತಿಲ್ಲ, ಅಂದ್ರೆ ಒಟ್ಟು ಎಲ್ಲದ್ರಾಗ ಏನೈತಿ ಮೈನಸ್ ಒಂದೊಂದು ಮಾಡ್ಕೊತೀಗ್ಯಾನ. ಇಲ್ಲಿ ಏನು ಮಾಡ್ಯಾನ, KI ಅಂತ ಇಲ್ಲಿ ಅಂದ್ರೆ ಉಲ್ಟಾ ಇದೇನೈತಿಲ್ಲ ತಪ್ಪಾಗಿರ್ತೈತಿ. ಇಲ್ಲಿ ನೋಡ್ಕೊಡ್ರಿ, ಇಲ್ಲಿ ಏನೈತಿದ, ಸೊ 3ನೇ ಪ್ರಶ್ನೆ 9 ಕೊಟ್ಟನ, 21 ಕೊಟ್ಟನ, ಸೊ 20 ಕೊಟ್ಟನ, 42 ಕೊಟ್ಟನ. ಅಂದಾಗ ಏನೈತಿಲ್ಲ ಇಲ್ಲಿ 9 ಅನ್ನೋದು ಎಲ್ಲಿ ಐತಿ ನೋಡ್ರಿ, ಎದಕ್ಕೆ ಸಂಬಂಧ ಐತಿ, ವರ್ಗ ಸಂಖ್ಯೆ ಐತಿ, 3 ವರ್ಗ ಐತಿ, 3 3 9, 4 ವರ್ಗ ಐತೆ ಅಲ್ಲ. ಸೊ ಇದು ನೋಡ್ರಿ, ಇಲ್ಲಿ ಏನು ಒಂದಕ್ಕೊಂದು ಸಂಬಂಧ ಐತಿ. ಸೊ 2ರಿಂದ ಭಾಗ ಹೋಗೋದೈತೆ, 2ರಿಂದ ಇದು ಭಾಗ ಹೋಗ್ತೈತಿ. ಸೊ ಅಲ್ಲ ಅಂದ ಬಳಕ ಅಂತಲೇ 3 3 9, 3 7 21, 3 7 21, 3 3 9, ಮುಂದೆ 3 14 ಅಂದ್ರೆ ಇದು ಕೂಡ 3 ಭಾಗ ಹೋಗೈತೆ. ಅಂದ್ರೆ ಇವೆಲ್ಲಾನು 3ರಿಂದ ಭಾಗ ಹೋಗುವ ಸಂಖ್ಯೆಗಳದಾವ. ಸೊ ಇದು ಏನತ್ಲೆ ಭಾಗ ಹೋಗೋದಿಲ್ಲ. ಅಂದಾಗ ಅಂತಲೇ ಇದು ಸರಿಯಾದ ಉತ್ತರ ಆಗುತ್ತೆ, 20 ಆನ್ಸರ್. ತಿಳಿತಾ? ಸೊ ಇದೇ ಥರ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಕ್ವಶನ್ ಏನತ್ಲೆ ಬಂದಿರತಕ್ಕಂಥದ್ದು ಇದೆ. 4 ಅಕ್ಷರ ಗುಂಪುಗಳಲ್ಲಿ ನೀಡಲಾಗಿದೆ 4 ಅಕ್ಷರ ಗುಂಪುಗಳಲ್ಲಿ ನೀಡಲಾಗಿದೆ. ಅವುಗಳಲ್ಲಿ 3 ಒಂದೇ ರೀತಿಯಲ್ಲಿ ಮತ್ತು 1 ವಿಭಿನ್ನವಾಗಿರೋ ಅಕ್ಷರವನ್ನು ಆಯ್ಕೆ ಮಾಡೋದಿರುತ್ತೆ. H I ಅಂದ್ರೆ H ಆದ ಬಳಿಕ I, A ಆಗಣ B, C ಆಗಣ D, P ಆಗಣ QRS ಬರೋಕಿತ್ತು. ಇದು ಸರಿಯಾದ ಉತ್ತರ. ಏನಿಲ್ಲ, ನೇರ ಪ್ರಶ್ನೆಗಳು ಇರ್ತಾವೆ, ಆಲ್ಮೋಸ್ಟ್ ಈಜಿ ಇರ್ತಾವೆ. ಅಂದ್ರೆ ಇದ್ರೊಳಗೆ ಒಂದು ಸ್ವಲ್ಪ ಟ್ವಿಸ್ಟ್ ಕೇಳ್ತಾನೆ, ಯಾವ ಥರ ಕೇಳ್ತಾನೆ ಅದನ್ನು ತೋರಿಸ್ತೀನಿ ನಿಮ್ಗೆ. ಇದು ಕೂಡ ಮ್ಯಾಗಿನ ಪ್ರಶ್ನೆ ಅಂತ ಸೇಮ್ ಇರುತ್ತೆ. ನಿಮಗೆ ಇದನ್ನು ಕೊಟ್ಟಿದ್ದೆ ನಾನು ಬಿಡಿಸ್ಲಕ್ಕಂತ ದೇಶದಿಂದ. ಓಕೆ, ಇದು ನೋಡ್ಕೊಡ್ರಿ, FDB ಅಂದ್ರೆ ಹೆಂಗೈತಿ ಇದನ್ನ ತಿಳ್ಕೊಂಡ್ಬಿಡ್ಬೇಕು. ಅಂದ್ರೆ ಇಷ್ಟ ನಮಗೆ ಭಾಳ ಏನಂತಿಲ್ಲ ಇದ್ರೊಳಗೆ ವಿಚಾರ ಮಾಡೋದು ಬೇಕಾಗಿಲ್ಲ. B ಮುಂದೈತಿ, D ಹಿಂದೈತಿ, ಹಿಂಗೈತಿ ಅಂದ್ಬಳಕ BCD ಅಂದ್ರೆ +2, EF +2. ಓಕೆ, KLM ಅಂದ್ರೆ ಸೊ +2. ಮುಂದೆ NO +2. ಅದನ್ನ ಥರ ನೋಡ್ಕೋಬೇಕ. FGH IJ PQR ಬರಬೇಕಾಗಿತ್ತು, S ಬರ್ದಾನ, TU ಇದು ಆದ್ರೆ ಇದು ಆನ್ಸರ್ ತಪ್ಪಾಗಿರುತ್ತೆ. ಅಂದ್ರೆ ಇದು ಸರಿಯಾದ ಉತ್ತರ. ಅಂದ್ರೆ ಏನೈತಿಲಿ ವರ್ಗೀಕರಣ, ಅಂದ್ರೆ ಇವೆಲ್ಲ ಒಂದಕ್ಕೊಂದು ಒಂದೇ ಥರ ಅದಾವ, ಸರಿಯಾಗಿದಾವ. ಆದರೆ ಇದು ಒಂದು ಮಾತ್ರ ತಪ್ಪಾಗೈತೆ ಅಂದಾಗ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ರಿ. ಸೊ ಇಲ್ಲಿ ಏನು ಕೊಟ್ಟನಂದ್ರೆ ಕ್ವಶನ್ ಅಂತೂ ಎಲ್ಲದಕ್ಕೂ ಸೇಮ್ ಕೇಳ್ತಾನೆ. ಅದು ವರ್ಗೀಕರಣ ಸಂಬಂಧಪಟ್ಟಾಗ ಏನೈತಿಲ್ಲ, 4 ಅಕ್ಷರ ಗುಂಪುಗಳಲ್ಲಿ ನೀಡಲಾಗಿದೆ, ಅವುಗಳಲ್ಲಿ 3 ಒಂದೇ ರೀತಿಯಲ್ಲಿದ್ದು ಮತ್ತು 1 ವಿಭಿನ್ನವಾಗಿರುತ್ತೆ. ಅದನ್ನ ಯಾವ ಥರ ವಿಭಿನ್ನತೆ ಕಂಡುಹಿಡಬೇಕು. ಇಲ್ಲಿ ನೋಡ್ಕೊಳ್ರಿ, ಯಾವ್ದು ಸಂಬಂಧ ಐತಿ ಅಂತ ದೇಶದಿಂದ ಎದಿಂದ ಕ್ಯೂಗೆ RSTUV 5 ಹಿಂದೈತಿ. D ದಿಂತ ನೋಡ್ಕೊಳ್ರಿ YZABCD ಅಂದ್ರೆ 6 ಮುಂದೆ ಐತಿ ಅಲ್ಲ. V ಐತಿ,
ಜಡ್ ಐತಿ ಅಂದ್ರೆ ಇವು ಏನು ಒಂದಕ್ಕೊಂದು ಸಂಬಂಧ ಇಲ್ಲ ಇವು. ಸೊ ಅಂದಾಗ ಏನೈತಿಲ್ಲ ಇಲ್ಲಿ ಏನು ಮಾಡ್ಯಾನ ಅಂದ್ರೆ ಇದನ್ನು ವಿಭಿನ್ನವಾಗಿತ್ತು, ಇದು ವಿಭಿನ್ನ ನಾವು ಅಂದ್ರೆ ವಿಭಿನ್ನವಾಗಿ ನಾವು ಕಂಡು ಹಿಡಿಬೇಕು. ಅಂದ್ರೆ ಇಲ್ಲಿ ಏನು ಮಾಡ್ಯಾನು ನಡಬಾರ್ಕಿನ ನೋಡ್ಕೋರಿ ನಾವು. ಸೊ ಈ ಎರಡು ಒಂದಕ್ಕೊಂದು ಈ ಸಂಬಂಧನೇ ಇಲ್ಲ, ಸೊ ಇವು ಯಾವ ಸಂಬಂಧ ಇಲ್ಲ, ಇದಕ್ಕೆ ಸಂಬಂಧ ಇಲ್ಲ ಅಂದ ಮ್ಯಾಗ ಏನತ್ಲ ಅವಾಗ ಇಲ್ಲಿ ನೋಡ್ಕೊಳ್ರಿ, ಇದು ಎ ಐತಿ ನಡಬಾರ್ಕ, ಇಲ್ಲಿ ನಡಬಾರ್ಕ ಇ ಐತಿ, ಇಲ್ಲಿ ನಡಬಾರ್ಕ ಓ ಐತಿ. ಸೊ ಏನಿದೆ ನಿಮ್ಗೆ ಇದನ್ನು ಕ್ವಶನ್ ಕೊಟ್ಟಿದ್ದೆ ನಾನು ಬಿಡಿಸ್ರಿ ಅಂತ ಹೇಳಿಂದ, ನೀವು ತಪ್ಪು ನಂಗೆ ಗೊತ್ತಿತ್ತು, ತಪ್ಪು ಹೇಳ್ಯಾರ ಹುಡುಗರೆಲ್ಲನು. ಎ ಇ ಓ ಐತೆ ಅಂದ್ರೆ ಇವೇನಂತಂದ್ರೆ ವರ್ಣಮಾಲೆಗಳಲ್ಲಿ ಎ ಇ ಐ ಓ ಯು ಸ್ವರಗಳು, ಎ ಇ ಐ ಓ ಯು. ಅದರೊಳಗೆ ಏನೈತಿಲ್ಲ ಇಲ್ಲಿ ಏನೈತಿ ಆರ್ ಬಂದೈತಿ, ಅಂದ್ರೆ ಇದು ಕೂಡ ತಪ್ಪಾಗೈತಿ. ಏನು ಇಲ್ಲಿ ನೋಡ್ಕೋರಿಪ್ಪ. ಇದು ಹೆಂಗೈತಿ ನೆಕ್ಸ್ಟ್ 4ನೇ ಕ್ವಶನ್. ಇದು 2021 ಕೇಳಿದ್ದೀವಿ, ಇದು 2021 ಕೇಳಿದ್ದು. ಸೊ ಇದು ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಐತಿ ಇದು. ನೆಕ್ಸ್ಟ್ ನೋಡ್ಕೊಳ್ರಿ ಇದ್ರದ ಇಲ್ಲಿ ಹೆಂಗೆ ಬಂದೈತಿ ವಿಭಿನ್ನವಾಗಿರ್ತೈತಿ ನೋಡ್ಕೊಳ್ರಿ ಯಾವ ಥರ ಐತಿ ಅಂತ ಹೇಳಿಂದ. ಸ್ವಲ್ಪ ವಿಚಾರ ಮಾಡ್ರಿ ಸ್ವಲ್ಪ. ಎ ಐತಿ ವಾಯ್ ಐತಿ, ಎದಿಂತ್ರ ಜಡ್ ವಾಯ್ ಮಾಡ್ಯಾನ. ಸೊ ಎದಿನ ಜಡ್ 1 2, ವಾಯ್ದಿಂತ್ರ ಬಿ ಹೆಂಗೆ ಬತ್ತು ಬಿ ವಾಯ್ ಜಡ್ ಎ ಬಿ 3 ಮಾಡ್ಯಾನ ಅಂತ. ಬಿದಿಂತ್ರ ಜಡ್ ಹೆಂಗೆ ಬತ್ತು ಬಿ ಸಿ ಅಲ್ಲ. ಇಲ್ಲಿ ಹೆಂಗೆ ಮಾಡ್ಯಾನ ಅಂತಂದ್ರೆ ಇಲ್ಲಿ ನೋಡ್ರ ಎ ಐತಿ, ಎದಿಂತ್ರ ಬಿ ಮಾಡ್ಯಾನ, ನೆಕ್ಸ್ಟ್ +1 ಮಾಡ್ಯಾನ ಇಲ್ಲಿ ಅಂತ. ಇಲ್ಲಿ ನೋಡ್ರಿ ಜಡ್ದಿಂತ ಐತಿ -1 ಮಾಡ್ಯಾನ, ಅಂದ್ರೆ ಹಿಂದ್ಗಡೆ ಹೋಗ್ಯಾನ. ಬಿ ಐತಿ, ಬಿ ದಿನ ಸಿ ಹೋಗ್ಯಾನ, ಎಕ್ಸ್ ವಾಯ್ ಮಾಡ್ಯಾನ. ವಾಯ್ ಜಡ್ ವಾಯ್ಗಣ ಜಡ್ ಅಂದ್ರೆ +1. ಇಲ್ಲಿ ಏನೈತಿ +1 ಅಂದ್ರೆ ಏನು ಮಾಡೋನು ಬಿ ಸಿ ಎಕ್ಸ್ ವಾಯ್ ಮುಂದೆ ಡಿ ಇ ಬರುತ್ತೆ, ಫಿ ಆಗೋಣ ಡಬ್ಲ್ಯೂ ಬರುತ್ತೆ ಅಂದ್ರೆ +1 ಅಂದ್ರೆ ಒಂದು ಬಿಟ್ಟಾನು ಒಂದು +1 ಮಾಡ್ಯಾನು ಅಷ್ಟೇ. ಎನ್ ಓ ಎನ್ ಬರಬೇಕಾಗಿತ್ತು ಓ ಬರ್ದಾನು, ಪಿ ಕ್ಯೂ ಬರಬೇಕಾಗಿತ್ತು ಎನ್ ಬರ್ದಾನು. ಸೊ ಇದು ತಪ್ಪಾಗಿರುತ್ತೆ, ಇದು ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಒಂದು ನೋಡ್ಕೊಳ್ರಿ 4 ಅಕ್ಷರ ಗುಂಪಲ್ಲಿ ಇದು ಸೇಮ್ ನೋಡ್ಕೊಳ್ರಿ ಯಾವ ಥರ ಐತಿ ಅಂತೇಶಿಂದ. ಅಂದ್ರೆ ನಾವು ಏನು ನೋಡ್ಬೇಕಂದ್ರೆ ಇಲ್ಲಿ ಫಸ್ಟಿಗೆ ಇದನ್ನ ನೋಡ್ಬೇಕು ನೋಡಿ ನಾವು. ಅಂದ್ರೆ ಈ ಕಡೆಂತ್ರ ಹಿಂದೆ ಜಾಸ್ತಿ ಇದ್ದು ಅಂದ್ರೆ ಅದನ್ನ ತಲೆ ಕೆಡಿಸೋಲ್ಲ, ಈ ಕಡೆಂತ್ರ ಹೋಗ್ಬಿಡುದು. ಇದನ್ನ ಒಂದು ವಿಚಾರ ನಾವು ಇಟ್ಕೋಬೇಕಷ್ಟೆ. ಆರ್ ಐತಿ ಕ್ಯೂ ಆರ್ ಎಸ್ 1 ಮಾಡ್ಯಾನು, ನೆಕ್ಸ್ಟ್ ಟಿ ಯು +2 ಮಾಡ್ಯಾನು, ಫಿ ಡಬ್ಲ್ಯೂ ಎಕ್ಸ್ ವಾಯ್ ಪಿ ಡಬ್ಲ್ಯೂ ಎಕ್ಸ್ ವಾಯ್ ಅಂದ್ರೆ ಇಲ್ಲಿ +4 ಮಾಡ್ಯಾನ. ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಹೆಂಗೈತಿ ಎದಿಂತ್ರ +1 ಮಾಡ್ಯಾನು, ಬಿದಿಂತ್ರ ಸಿ ಡಿ +2, ಇ ಎಫ್ ಜಿ ಅಂದ್ರೆ +3 ಐತಿ. ಇಲ್ಲಿ ಸಿ ಐತಿ ಸೇಮ್ +1 ಮಾಡ್ಯಾನು, ಇ ಎಫ್ +2, ಜಿ ಎಚ್ ಐ ಅಂದ್ರೆ +3 ಅಂದ್ರೆ ಎಲ್ಲದಕ್ಕೂ +3 ಅದಾವ. 1 2 3 1 ಪಿ ಡಬ್ಲ್ಯೂ +2 ಎಕ್ಸ್ ವೈ ಜಡ್ ಅಂದ್ರೆ 3 ಅಂದ್ರೆ ಇದು ತಪ್ಪೈತಿ. ಇಲ್ಲಿ 4 ಮಾಡ್ಯಾನ ಅಷ್ಟೇ, ಇದು ಆನ್ಸರ್ ಕರೆಕ್ಟ್ ಐತಿ. ಇದು ನೋಡ್ರಿ ಸೇಮ್ ಐತಿ. ಇಲ್ಲಿ ಏನೈತಿ ಜೂನ್, ಜನವರಿ, ಮಾರ್ಚ್, ಮೇ ಇವು 4 ಆಪ್ಷನ್ ಅದಾವು. ಈ ಕ್ವಶನ್ಗೆ ಏನೈತಿಲ್ಲ ನೀವು ಆನ್ಸರ್ ಮಾಡ್ರಿ, ಅದನ್ನು ಕಮೆಂಟ್ ಮಾಡ್ರಿ. ಸೊ ಡಿಕೋಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥವು ಪ್ರಶ್ನೆಗಳಂತೆ ಆಲ್ಮೋಸ್ಟ್ ಕ್ಲಿಯರ್ ಮಾಡೀನಿ. ಇನ್ನೊಂದು 2 ಟಾಪಿಕ್ ಇದಾವೆ, ಅದ್ರ ಬಗ್ಗೆ ಏನೈತಿಲ್ಲ ಪೂರ್ತಿ ಎಲ್ಲನೂ ನಾನು ಸ್ಟಡಿ ಮಾಡ್ಕೊಂಡು ಕ್ಲಿಯರ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಆದಷ್ಟು ನಾನು ಕೊಡಕ್ಕಾಗ್ತಿರ್ತಕ್ಕಂಥ ವಿಡಿಯೋಗಳು ನಿಮಗೆಲ್ಲ ಯೂಸ್ಫುಲ್ ಅನಿಸಿತ್ತಂದ್ರೆ ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ. ಜೈ ಹಿಂದ್.